ನಮಸ್ಕಾರ ಸ್ನೇಹಿತರೆ, AP3 ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ನಂದಿಯು ಶಿವನ ವಾಹನವಾಗಿದ್ದು ಹೇಗೆ ಎನ್ನುವುದರ ಬಗ್ಗೆ ನೋಡೋಣ. ಶೀಲಾಧರ ಎಂಬ ಋಷಿಯು ಶಿವನ ಪರಮಭಕ್ತನಾಗಿದ್ದ. ಈತ ಶಿವನನ್ನು ಕುರಿತು ತಪಸ್ಸು ಮಾಡಿ ತನಗೆ ಸಂತಾನ ಭಾಗ್ಯ ಕರುಣಿಸುವಂತೆ ಬೇಡಿದ. ಅವನ ತಪಸ್ಸಿಗೆ ಮೆಚ್ಚಿದ ಶಿವ ತಥಾಸ್ತು ಎಂದ. ಶೀಲಾಧರನು ಸಂತೋಷದಿಂದ ಕುಟೀರಕ್ಕೆ ಮರಳಿದ. ಕೆಲವು ದಿನಗಳ ನಂತರ ಆತ ನಿತ್ಯದ ಕ್ರಮದಂತೆ ಹೊಲದ ಬದಿಯಲ್ಲಿ ನಡೆದುಕೊಂಡು ಹೋಗುವಾಗ ಬೇಲಿಯ ಬದಿಯಲ್ಲಿ ಅವನಿಗೆ ನವಜಾತ ಶಿಶುವೊಂದು ಕಾಣಿಸಿತು. ಅದರ ಸುತ್ತಲೂ ಸೂರ್ಯನಂತೆ ತೇಜಸ್ಸು ಹರಡಿತ್ತು. ಶೀಲಾಧರನು ಆ ಮಗುವನ್ನು ಕುಟೀರಕ್ಕೆ ತೆಗೆದುಕೊಂಡು ಬಂದು ನಂದಿ ಎಂಬ ನಾಮಕರಣ ಮಾಡಿದ. ನಂದಿಯು ನೋಡಲು ಬಹಳ ಮುದ್ದಾಗಿದ್ದು ಬುದ್ಧಿವಂತನಾಗಿದ್ದ. ಆತ ಸ್ವಲ್ಪ ದೊಡ್ಡವನಾದಂತೆ ಮಿತ್ರ ಮತ್ತು ವರುಣ ಎಂಬ ಇಬ್ಬರು ಮಹಾನ್ ತಪಸ್ವಿಗಳು ಅವರ ಕುಟೀರಕ್ಕೆ ಬಂದು ಅಲ್ಲಿ ಕೆಲ ಕಾಲ ತಂಗುವುದಾಗಿ ತಿಳಿಸಿದರು. ಅದಕ್ಕೆ ಸಂತೋಷದಿಂದ ಒಪ್ಪಿದ ಶೀಲಾಧರನು ಆ ತಪಸ್ವಿಗಳಿಗೆ ಬೇಕಾದದ್ದೆಲ್ಲವನ್ನು ಒದಗಿಸುವಂತೆ, ಅವರ ಅನುಷ್ಠಾನಗಳಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಲು ಮತ್ತು ಸಮರ್ಪಕವಾಗಿ ಅತಿಥಿ ಸತ್ಕಾರವನ್ನು ಮಾಡುವಂತೆ ನಂದಿಗೆ ತಿಳಿಸಿದ. ಅಂತೆಯೇ ನಂದಿಯು ಆ ತಪಸ್ವಿಗಳ ಸೇವೆಯನ್ನು ಶ್ರದ್ಧಾಭಕ್ತಿಯಿಂದ ಮಾಡಿದ. ಆ ತಪಸ್ವಿಗಳು ಅಲ್ಲಿಂದ ತೆರಳುವ ಮುನ್ನ ಶೀಲಾಧರನಿಗೆ ನೀನು ಸುಖವಾಗಿ ಸಂತೋಷವಾಗಿ ದೀರ್ಘಾಯುಷ್ಯವಂತನಾಗಿ ಬಾಳು ಎಂದು ಹರಸಿದರು. ಅದೇ ರೀತಿಯಲ್ಲಿ ನಂದಿಗೆ ಆಶೀರ್ವದಿಸುವ ಮುನ್ನ ತಪಸ್ವಿಗಳು ಕೆಲ ಕಾಲ ಮೌನವಾಗಿದ್ದು ನಂತರ ಗಂಭೀರವಾಗಿ, ನಂದಿ, ನೀನು ನಿನ್ನ ತಂದೆಯನ್ನು ಹಾಗೂ ಗುರುವನ್ನು ಪ್ರೀತಿಯಿಂದ ಚೆನ್ನಾಗಿ ನೋಡಿಕೋ, ಅವರ ಬಗ್ಗೆ ಹೆಚ್ಚಿನ ಶ್ರದ್ಧೆ ವಹಿಸು ಎಂದರು. ತನ್ನ ಮಗನಿಗೆ ಈ ತರಹ ಆಶೀರ್ವದಿಸಿದ್ದನ್ನು ಕಂಡು ಶೀಲಾಧರನು ವ್ಯಾಕುಲಗೊಂಡು, ತಪಸ್ವಿಗಳೇ, ಏನಾಯಿತು? ನನ್ನ ಮಗು ನಿಮ್ಮ ಸೇವೆ ಮಾಡುವಾಗ ಏನಾದರೂ ಅಚಾತುರ್ಯವಾಯಿತೆ, ಲೋಪವಾಯಿತೆ ಹೇಳಿ ಎಂದು ಹೆದರಿ ಕೇಳಿದನು. ಆಗ ಆ ತಪಸ್ವಿಗಳು, ನಂದಿ ಹಾಗೆಲ್ಲ ತಪ್ಪು ಮಾಡುವನಲ್ಲ. ಆತ ಶಿವನ ವರಪ್ರಸಾದದಿಂದ ದೊರೆತವನು. ಆದರೆ ನಾವು ನಿನ್ನ ಮಗನಿಗೆ ದೀರ್ಘಾಯುಷ್ಯವಂತನಾಗು ಎಂದು ಆಶೀರ್ವಾದ ಮಾಡಲಾಗುವುದಿಲ್ಲ. ಏನು ಮಾಡುವುದು? ನಮಗೆ ಈ ವಿಷಯವನ್ನು ಹೇಳಲು ಮನಸ್ಸಿಗೆ ನೋವಾಗುತ್ತದೆ. ಈ ಬಾಲಕನ ಆಯುಸ್ಸು ತುಂಬ ಕಡಿಮೆ ಇದೆ ಎಂದು ಹೇಳಿ ಹೊರಟು ಬಿಟ್ಟರು. ತಂದೆಯಿಂದ ಈ ವಿಷಯ ತಿಳಿದ ಬಾಲಕ ನಂದಿ ನಗುತ್ತಾ, ನೀನೇಕೆ ಹೆದರುತ್ತೀಯ? ನಾನು ಶಿವನನ್ನು ಭಕ್ತಿಯಿಂದ ಆರಾಧಿಸುತ್ತೇನೆ. ನನ್ನ ಪ್ರಾರ್ಥನೆಗೆ ಅವನು ಒಲಿಯುತ್ತಾನೆ. ಶಿವನು ಬಹಳ ಶಕ್ತಿಶಾಲಿ. ಅವನಿಗೆ ಅಸಾಧ್ಯವಾದದ್ದು ಯಾವುದಿದೆ ಎಂದು, ಜೊತೆಗೆ ಶಿವನು ನನ್ನ ವಿಧಿಯನ್ನು ಖಂಡಿತವಾಗಿಯೂ ಬದಲಾಯಿಸುತ್ತಾನೆ. ಆಶೀರ್ವದಿಸು ಎಂದು ಹೇಳಿ ತಂದೆಯಿಂದ ಅನುಮತಿ ಪಡೆದು ದೂರ ಪರ್ವತಕ್ಕೆ ತೆರಳಿ ಶಿವನಾಮ ಜಪಿಸುತ್ತಾ ಘೋರ ತಪಸ್ಸು ಮಾಡಿದನು. ಅದಕ್ಕೆ ಮೆಚ್ಚಿದ ಶಿವ ಪ್ರತ್ಯಕ್ಷನಾದನು. ಶಿವನ ಭವ್ಯ ರೂಪವನ್ನು ಕಂಡು ಮೈಮರೆತ ನಂದಿಗೆ ವರ ಕೇಳುವುದು ಮರೆತು ಹೋಯಿತು. ಬಾಯಿಯಿಂದ ಯಾವ ಶಬ್ದವೂ ಹೊರಡಲಿಲ್ಲ. ನಂದಿಯು ತನ್ನ ಮನದಲ್ಲೇ, ಆಹಾ, ನಾನು ಶಿವನ ವಾಹನವಾಗುವುದಾದರೆ ಎಷ್ಟು ಚೆನ್ನಾಗಿರುತ್ತದೆ. ಆಗ ನಾನು ಯಾವಾಗಲೂ ಶಿವನ ಜೊತೆಯಲ್ಲೇ ಇರಬಹುದು, ಸದಾಕಾಲವೂ ಅವನನ್ನು ನೋಡುತ್ತಿರಬಹುದು ಅಲ್ಲವೇ ಅಂದುಕೊಂಡ. ನಂದಿಯ ಮನದ ಮಾತುಗಳನ್ನು ತಿಳಿದ ಶಿವನು ನಗುತ್ತಾ, ಆಯಿತು ನಂದಿ, ನಿನ್ನ ಮನದಿಚ್ಛೆಯಂತೆ ಆಗಲಿ ಎಂದು ವರ ನೀಡಿದ. ಅಂದಿನಿಂದ ನಂದಿಯ ಮುಖ ಋಷಭನಂತೆ ಆಗಿ ಶಿವನ ಪ್ರಮುಖ ವಾಹನವಾದನು ಹಾಗೂ ಶಿವನ ಎಲ್ಲ ಗಣಗಳಿಗೂ ನಾಯಕನಾದನು. ಶಿವನ ದೇಗುಲಕ್ಕೆ ಹೋದಾಗ ಅವನ ದರ್ಶನದೊಂದಿಗೆ ನಂದಿಯ ಬಲ ಕಿವಿಯಲ್ಲಿ ಪಿಸು ಮಾತಿನಲ್ಲಿ ಮನದ ಇಷ್ಟಾರ್ಥವನ್ನು ನಿವೇದಿಸಿಕೊಂಡರೆ ಅದು ನಂದಿಯ ಮೂಲಕ ಶಿವನಿಗೆ ತಲುಪಿ ನೆರವೇರುತ್ತದೆ ಎನ್ನುವ ನಂಬಿಕೆ ಇದೆ. ಭಗವಂತನಲ್ಲಿ ಅಪರಿಮಿತವಾದ ಭಕ್ತಿ, ಶ್ರದ್ಧೆ, ನಂಬಿಕೆ ಇದ್ದಾಗ ಎಂಥವರ ಜೀವನಕ್ಕೂ ಒಂದು ಸಾರ್ಥಕತೆ ಸಿಗುತ್ತದೆ ಎನ್ನುವುದು ಇದರ
ಮಾಹಿತಿ. ಈ ಮಾಹಿತಿಯು ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಮಾಹಿತಿಯೊಂದಿಗೆ ಮತ್ತೆ ಸಿಗುತ್ತೇನೆ. ನಮಸ್ಕಾರ.